ತಮಿಳುನಾಡು ಕರಾವಳಿಯಲ್ಲಿ ಅಬ್ಬರಿಸ್ತಾ ಇರುವಂತಹ ಫೆಂಗಲ್ ಚಂಡಮಾರುತದ ಅಬ್ಬರ ಕರ್ನಾಟಕ ಕರಾವಳಿಯಲ್ಲೂ ಕೂಡ ಭಾರಿ ದೊಡ್ಡ ಪರಿಣಾಮವನ್ನು ಬೀರಿರುವಂಥದ್ದು. ಪ್ರಮುಖವಾಗಿ ಮಂಗಳೂರಿನ ಅನೇಕ ಬೀಚ್ಗಳು ಬಹಳ ಪ್ರಕ್ಷುಬ್ಧಗೊಂಡಿದೆ. ಪ್ರಮುಖವಾಗಿ ಮಂಗಳೂರಿನ ಸೋಮೇಶ್ವರ, ಉಳ್ಳಾಳ, ಉಚ್ಚಿಲ ಸೇರಿದಂತೆ ಅನೇಕ ಬೀಚ್ಗಳಲ್ಲಿ ಈ ರೀತಿಯ ಪ್ರಕ್ಷುಬ್ಧವಾದ ಪರಿಸ್ಥಿತಿ ಇರುವಂಥದ್ದು. ನಾನೀಗ ಆ ಮಂಗಳೂರಿನ ಉಚ್ಚಿಲ ಕಡಲ ತೀರದಲ್ಲಿ ಇದ್ದೀವಿ. ನೀವು ಸಮುದ್ರವನ್ನು ನೋಡ್ತಾ ಹೋದರೆ ಸಹಜವಾಗಿರುವಂತೆ ಸಮುದ್ರ ಇಲ್ಲ, ಯಾಕಂದರೆ ಇಲ್ಲಿನ ಸಮುದ್ರದಲ್ಲಿ ಒಂದಷ್ಟು ಪ್ರಕ್ಷುಬ್ಧತೆ ಕಾಣ್ತಾ ಇದೆ. ಭಾರಿ ಗಾತ್ರದ ಅಲೆಗಳು ಸಮುದ್ರದ ತೀರವನ್ನು ಅಪ್ಪಳಿಸ್ತಾ ಇರುವಂಥದ್ದು. ನಾವು ಕೇವಲ ಉಚ್ಚಿಲ ಅಷ್ಟೇ ಅಲ್ಲ, ಉಚ್ಚಿಲ, ಉಳ್ಳಾಳ, ಸೋಮೇಶ್ವರ ಸೇರಿದಂತೆ ಅನೇಕ ಭಾಗಗಳಲ್ಲಿ ಇದೇ ರೀತಿಯಾದಂಥ ವೆದರ್ ಇರುವಂಥದ್ದು. ಒಂದು ಕಡೆಯಲ್ಲಿ ಮೋಡ ಮುಸುಕಿದ ವಾತಾವರಣ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಮಳೆಯಾಗುವಂಥ ಒಂದು ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಾಗಿ ವೆದರ್ ಬಹಳ ರಫ್ ಇರುವಂಥ ಕಾರಣದಿಂದಾಗಿ ಮತ್ತು ವೆದರ್ ಹೆಚ್ಚು ರಫ್ ಆಗುವಂಥ ಕಾರಣದಿಂದಾಗಿ ಈ ರೀತಿಯಾಗಿ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಭಾರಿ ಗಾತ್ರದ ಅಲೆಗಳು ಬಂದು ಸಮುದ್ರದ ತೀರವನ್ನು ಅಪ್ಪಳಿಸ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸಬಹುದು. ಯಾಕಂದ್ರೆ ಈಗಾಗಲೇ ಹವಾಮಾನ ಇಲಾಖೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. 3 ತಾರೀಕು ಡಿಸೆಂಬರ್ 3ರವರೆಗೂ ಕೂಡ ಇದೇ ರೀತಿಯ ವೆದರ್ ಇರಬಹುದು. ಅದರ ಜೊತೆಗೆ ಫೆಂಗಲ್ ಚಂಡಮಾರುತ ಸದ್ಯಕ್ಕೆ ಚೆನ್ನೈ ಕಡಲ ತೀರದಲ್ಲಿ ಅಪ್ಪಳಿಸ್ತಾ ಇದ್ರು, ತಮಿಳುನಾಡು ಭಾಗದಲ್ಲಿ ಅಪ್ಪಳಿಸ್ತಾ ಇದ್ರು ಕೂಡ ಅದು ಯಾವುದೇ ಕ್ಷಣದಲ್ಲಿ ಡೈವರ್ಟ್ ಆಗುವ ಸಾಧ್ಯತೆಗಳಿದೆ. ಡೈವರ್ಟ್ ಆದಂಥ ಸಂದರ್ಭದಲ್ಲಿ ಅದು ಕೇರಳ ಕರಾವಳಿಗೆ ಅಪ್ಪಳಿಸಿದ್ರೆ ಕರ್ನಾಟಕ ಕರಾವಳಿಗೂ ಕೂಡ ಅದರ ಅಪಾಯ ಇರುವಂಥದ್ದು. ನಾನು ಕೇವಲ ಸಮುದ್ರದ ತೀರವನ್ನು ಗಮನಿಸ್ತಾ ಇಲ್ಲ, ಅದರ ಜೊತೆಗೆ ನೀವು ಸಮುದ್ರದ ತೀರ ಪ್ರದೇಶಗಳಲ್ಲಿರುವಂತಹ ತೆಂಗಿನ ಮರಗಳನ್ನು ನೀವು ಗಮನಿಸ್ತಾ ಇದ್ರೆ ಇಲ್ಲಿನ ಗಾಳಿಯ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದು. ಸುಮಾರು 35ರಿಂದ 40 ಕಿಲೋಮೀಟರ್ಗಳ ವೇಗದಲ್ಲಿ ಗಾಳಿ ಬೀಸ್ತಾ ಇರುವಂಥದ್ದು. ಗಾಳಿಯ ಅಬ್ಬರಕ್ಕೆ ಇಲ್ಲಿ ಸಮುದ್ರದ ತೀರದಲ್ಲಿ ನಿಲ್ಲಿಕ್ಕೂ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಒಂದು ಕಡೆಯಲ್ಲಿ ಗಾಳಿಯ ಅಬ್ಬರ, ಇನ್ನೊಂದು ಕಡೆಯಲ್ಲಿ ಸಮುದ್ರದ ರಕ್ಕಸ ಗಾತ್ರದ ಅಲೆಗಳ ಅಬ್ಬರ. ಇದೆಲ್ಲ ಕಾರಣದಿಂದಾಗಿ ಇಲ್ಲಿ ಸಮುದ್ರ ಒಂದಷ್ಟು ಪ್ರಕ್ಷುಬ್ಧಗೊಂಡಿದೆ. ಒಟ್ಟು ಈಗಾಗಲೇ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂಥ ವಾತಾವರಣ ಇದೆ. ಸಮುದ್ರ ತೀರ ಅಷ್ಟೇ ಅಲ್ಲ, ಮಂಗಳೂರು ನಗರ ರೂರಲ್ ಏರಿಯಾಗಳನ್ನು ಕೂಡ ನಾವು ಹೇಳ್ತಾ ಹೋದರೆ ಅನೇಕ ಗ್ರಾಮೀಣ ಭಾಗಗಳಲ್ಲೂ ಕೂಡ ಮೋಡ ಮುಸುಕಿದ ವಾತಾವರಣ ಇದೆ. ಮೋಡ ಮುಸುಕಿದಂಥ ಕಾರಣದಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗಿರುವಂಥದ್ದು. ಈಗಾಗಲೇ ಪ್ರವಾಸಿಗರಿಗೂ ಕೂಡ ಸೂಚನೆಗಳನ್ನು ಕೊಡಲಾಗಿದೆ. ಸಮುದ್ರಕ್ಕೆ ಯಾರು ಕೂಡ ಇಳಿಬಾರ್ದು. ಮೀನುಗಾರರು ಕೂಡ ಹೆಚ್ಚು ಆಳ ಸಮುದ್ರಗಳಿಗೆ ಮೀನುಗಾರಿಕೆ ತೆರಳದಂತೆ ಸೂಚನೆಗಳನ್ನು ಕೊಡಲಾಗಿದೆ. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಂದು ಅಲರ್ಟ್ ಅಲ್ಲಿದೆ. ಅದರ ಜೊತೆಗೆ ಉಡುಪಿ, ದಕ್ಷಿಣ ಕನ್ನಡ ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕರ್ನಾಟಕ ಕರಾವಳಿ ಭಾಗಗಳಲ್ಲಿ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಗಾಳಿ ಹೆಚ್ಚಾದಂತೆ ಮಳೆ ಕೂಡ ಬರುವ ಸಾಧ್ಯತೆ ಇರುವಂಥದ್ದು ಮತ್ತು ಸಮುದ್ರ ಭಾಗದಲ್ಲಿ ವಾಸಿಸುವವರು ಕೂಡ ಒಂದಷ್ಟು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಗಳನ್ನು ಕೊಡಲಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.